ಮೊದಲಿಗೆ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಳ್ಳಿ. ಪಾಲಕ್ ಸೊಪ್ಪು ತೊಗೊಂಡು ಸಖತ್ತಾಗಿ ತೊಳಿರಿ. ಸಖತ್ತಾಗಿ ಹೆಂಗೆ ತೊಳಿಬೇಕು ಅಂದ್ರೆ ಹೊಳಿತಾ ಇರ್ಬೇಕು, ಪಳ ಪಳ ಆ ಥರ ತೊಳಿಬೇಕು. ಅದಾದಮೇಲೆ ಪುಡಿ ಮಾಡ್ಕೊಬೇಕು. ಪುಡಿ ಮಾಡೋಕ್ಕೋಸ್ಕರ ನೀವು ಸಾಂಬಾರು ಬೀಜ ತೊಗೊಬೇಕಾಗುತ್ತೆ. ಸೊ ಸಾಂಬಾರು ಬೀಜ ತೊಗೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ವಿತೌಟ್ ಆಯಿಲ್ ನೀವು ಫ್ರೈ ಮಾಡಬೇಕಾಗುತ್ತೆ. ರೋಸ್ಟ್ ಆಗಬೇಕು. ಆಮೇಲೆ ಮನೆ ತುಂಬ ಫುಲ್ಲು ಘಮ ಘಮ ಅಂತ ಪರಿಮಳ ಬರ್ತಾ ಇರಬೇಕು. ಆ ರೇಂಜಿಗೆ ನೀವು ರೋಸ್ಟ್ ಮಾಡಬೇಕಾಗುತ್ತೆ. ರೋಸ್ಟ್ ಮಾಡಾದ್ಮೇಲೆ ನೆಕ್ಸ್ಟು ಪುಡಿ ಮಾಡ್ಕೊಬೇಕು. ಸ್ವಲ್ಪ ಅಮೌಂಟ್ ಆಫ್ ಜೀರಿಗೆನೂ ಹಾಕಬೇಕಾಗುತ್ತೆ. ಸೊ ಸೇಮ್ ಇವಾಗ ಸಾಂಬಾರು ಪುಡಿ ಹೆಂಗೆ ಮಾಡಿದ್ರು ಅದೇ ಥರ ಜೀರಿಗೆ ಪುಡಿನೂ ಮಾಡಬೇಕಾಗುತ್ತೆ. ವಾಶ್ ಮಾಡ್ಕೊಂಡಿರೋವಂಥ ಪಾಲಕ್ ಸೊಪ್ಪನ್ನ ಸಖತ್ತಾಗಿ ಸೂಪರಾಗಿ ಬೇಯಿಸ್ಕೊಂಡಿದ್ದೀವಿ. ಬೇಯಿಸ್ಕೊಂಡಾದ್ಮೇಲೆ ಇವಾಗ ಅದನ್ನು ರುಬ್ಬಬೇಕು. ಸೊ ರುಬ್ಬೋ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಈ ಬೇಯಿಸ್ಕೊಂಡಿರೋ ಪಾಲಕ್ನ ಯೂಸ್ ಮಾಡಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಬಂದ್ಬಿಟ್ಟು ಕಲರ್ಗೋಸ್ಕರ. ನೋಡಿ ಎಷ್ಟು ಸೂಪರಾಗಿ ಕಲರ್ ಬಂದಿದೆ. ಅದಾದಮೇಲೆ ನೆಕ್ಸ್ಟು ಈ ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ಅಂತಂದರೆ ಒಂಥರ ಈ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನಾವು ರುಬ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಚಿಕನ್ ತೊಗೊಂಡಿದ್ವಿ. ಚಿಕನ್ ಒಂದು 650 to 700 ಗ್ರಾಮ್ಸ್ ಇದೆ. ಸೊ ಇದಕ್ಕೆ ನಾವು ಮ್ಯಾರಿನೇಷನ್ ಮಾಡಬೇಕಾದಾಗ ಒಂದು ಖಾರ ಪುಡಿ, ಮೊಸರು, ಆಮೇಲೆ ಉಪ್ಪು, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಗ್ರೇವಿ ಒಗ್ಗರಣೆಗೋಸ್ಕರ ನಾವು ಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಬೇಕಾಗುತ್ತೆ ಸ್ಲೈಸಾಗಿ. ಅದಾದಮೇಲೆ ಟೊಮೊಟೊ ಸಣ್ಣದಾಗಿ, ಅದಾದಮೇಲೆ ಈರುಳ್ಳಿ ಈ ಥರ ಹಾಫ್ ಮೂನ್ ಶೇಪಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಸಾಂಬಾರು ಬೀಜದ ಪುಡಿ, ಜೀರಿಗೆ ಪುಡಿ ಇಷ್ಟು ಇದ್ರೆ ಸಾಕು. ಅದಾದಮೇಲೆ ನಮ್ಮ ಪಾಲಕ್ಕು ಬೇಯಿಸ್ಕೊಂಡಿರೋಂಥ ಮತ್ತು ರುಬ್ಕೊಂಡಿರೋಂಥ ಪಾಲಕ್ಕು, ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಮೆಣಸು, ಚಕ್ಕೆ, ಲವಂಗ ಮತ್ತು ಯಾವ್ಯಾವ ಮಸಾಲೆ ಪದಾರ್ಥ ಇದೆ ಅದು. ಇನ್ನೊಂದು ಎಕ್ಸ್ಟ್ರಾ ಏನಪ್ಪ ಅಂತ ಅಂದರೆ ನಾವು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಬೇಕಾಗತ್ತೆ ಖಾರ ಮತ್ತು ಕಲರ್ಗೋಸ್ಕರ. ಇಷ್ಟೊತ್ತವರೆಗೂ ಪ್ರಿಪ್ರೇಷನ್ ಆಯಿತು. ಪ್ರಿಪ್ರೇಷನ್ ಆದಮೇಲೆ ಇವಾಗ ರೆಸಿಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಬೇಕು. ಆಮೇಲೆ ಬಾಣಲಿ ಇಡಬೇಕು. ಆಮೇಲೆ ಬೇಕಾದಷ್ಟು ಎಣ್ಣೆ ಹಾಕಬೇಕು. ಅಂದರೆ ಬೇಕಾದಷ್ಟು ಅಂತ ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ಸೊ ಇಷ್ಟು ಹಾಕಿನಿ ಎಣ್ಣೆನ. ಅದಾದಮೇಲೆ ಎಣ್ಣೆ ಹಾಕಾದ್ಮೇಲೆ ಯಾವ್ಯಾವುದು ಮಸಾಲೆ ಪದಾರ್ಥ ನಾನು ಹೇಳಿದ್ನೋ ಇದಕ್ಕಿಂತ ಮುಂಚೆ ಅದನ್ನು ಹಾಕಬೇಕಾಗುತ್ತೆ. ಈ ಮಸಾಲೆ ಪದಾರ್ಥ ಎಲ್ಲ ಹಾಕಾದ್ಮೇಲೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಹಾಫ್ ಮೂನ್ ಸೈಜ್ಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಆಗಬೇಕು. ಇದು ಚೆನ್ನಾಗಿ ಪೇಸ್ಟ್ ಆಗಿದ್ದ ಮುಂಚೆ ನಾವೇನು ಮಾಡಬೇಕು ಅಂತ ಅಂದರೆ ಚೆನ್ನಾಗಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು. ಬಾಡಿಸ್ಕೊಂಡಷ್ಟು ಮತ್ತು ಆ ಸುವಾಸನೆ ಬಂದಷ್ಟು ಈ ಒಂದು ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಅದಾದಮೇಲೆ ನಾವು ಶುಂಠಿ ಉದ್ದುದಕ್ಕೆ ಹೆಚ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಟೊಮೊಟೊ ಹಾಕಬೇಕು. ಟೊಮೊಟೊ ಏನಕ್ಕೆ ಹಾಕಬೇಕು ಅಂತ ಅಂದರೆ ಹುಳಿ ಮತ್ತು ಈ ಟೊಮೊಟೊ ಫ್ಲೇವರ್ ಬರಬೇಕಲ್ಲ, ಸೊ ಅದಕ್ಕೆ ಟೊಮೊಟೊ ಹಾಕಬೇಕಾಗುತ್ತೆ. ಸೊ ಟೊಮೊಟೊನೂ ಅಷ್ಟೇ ಈ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಹಾಕ್ಬಿಟ್ಟು ಮತ್ತೆ ಬಾಡಿಸ್ಕೊಬೇಕಾಗತ್ತೆ. ಈ ಥರ ನಾವು ಹೆಂಗೆ ಬಾಡಿಸ್ಕೊತೀವಿ ಆ ಥರ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಆವಾಗಲೇ ಇದ್ರದ್ದು ಸ್ಮೆಲ್ ಎನ್ಹಾನ್ಸ್ ಆಗೋದು. ಆಮೇಲೆ ಏನಿಲ್ಲ, ನಿಮ್ಮ ಮ್ಯಾರಿನೇಟೆಡ್ ಚಿಕನ್ ಹಾಕೋದು, ಮತ್ತು ಈ ಒಂದು ಈರುಳ್ಳಿ, ಟೊಮೊಟೊ ಮತ್ತು ಆ ಮಸಾಲ ಪದಾರ್ಥಗಳಿದ್ವಲ್ಲ, ಸೊ ಅದ್ರ ಜೊತೆ ಮತ್ತು ಇದ್ರ ಜೊತೆ ಮಿಕ್ಸ್ ಮಾಡೋದು. ಹೆಂಗೆ ಮಿಕ್ಸ್ ಮಾಡಬೇಕು ಅಂತಂದರೆ ಈ ಪಾತ್ರೆ ಬಿದ್ದೋಗ್ಬೇಕು ಆ ಥರ ಮಿಕ್ಸ್ ಮಾಡಬೇಕು. ಬಿದ್ದು ಅಲ್ಲಾಡಿ ಎಲ್ಲ ಆಗಬೇಕು ಆ ಥರ ಮಿಕ್ಸ್ ಮಾಡಬೇಕು. ಸೊ ಈ ಥರ ನಾನು ಮಾಡ್ತಾಯಿಲ್ಲ ಆ ಥರ. ಸೊ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಈ ಒಂದು ಮಸಾಲ ಎಲ್ಲ ಚಿಕನ್ ಪೀಸಸ್ಗೂ ಇಟ್ಕೊಳ್ಳುತ್ತೆ. ಆಮೇಲೆ ಇದನ್ನು ನೀಟಾಗಿ ನಾವು ಚೆನ್ನಾಗಿ ಈ ಥರ ಬಾಡಿಸ್ಕೊಂಡ್ರೆ ಮಾತ್ರ ಕೆಳಗೆ ತಳ ಹೊತ್ತಲ್ಲ, ಆಮೇಲೆ ಟೇಸ್ಟು ಸೂಪರಾಗಿರುತ್ತೆ. ತಳ ಹೊತ್ತಿದ್ರೆ ಆ ಟೇಸ್ಟು ಹೋಗ್ಬಿಡುತ್ತೆ. ಇವಾಗ ನೋಡಿ ಚಿಕನ್ನು ನೀರು ಬಿಡ್ತಾ ಇದೆ. ಸೊ ನೀರು ಬಿಡ್ತಾ ಇದೆ ಅಂತ ಅಂದರೆ ಈಗ ಕುಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಚಿಕನ್ನು. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಈ ಲೈಕ್ ಕ್ರಾಸ್ ಸೆಕ್ಷನ್ನಾಗಿ ನಾವೊಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಹಾಕಬೇಕಾಗತ್ತೆ. ಅದನ್ನು ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಬೇಕು. ಚಿಕನ್ನು ಚೆನ್ನಾಗಿ ಬೇಯೋವರೆಗೂ ಈ ಥರ ಮಿಕ್ಸ್ ಮಾಡ್ತಾನೇ ಇರಿ. ಮಿಕ್ಸ್ ಮಾಡ್ತಾಯಿದ್ರೆ ಒಳ್ಳೆ ಸ್ಮೆಲ್ಲು ಬರುತ್ತೆ, ಒಳ್ಳೆ ಚೆನ್ನಾಗಿ ಕುಕ್ ಆಗುತ್ತೆ, ಆಮೇಲೆ ತಳನೂ ಹಿಡಿಯೋದಿಲ್ಲ, ಆಮೇಲೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೆ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋದು ಇಂಪಾರ್ಟೆಂಟು. ನೆಕ್ಸ್ಟು ಖಾರ ಪುಡಿ, ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಏನು ಹೇಳಿ, ಈ ಸಾಂಬಾರು ಬೀಜ ಪುಡಿ, ಆಮೇಲೆ ಜೀರಿಗೆ ಪುಡಿ, ಇವೆರಡು ಮಿಕ್ಸಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಬೇಕಾಗುತ್ತೆ. ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ, ಈ ಥರ ಎಲ್ಲ ಕಡೆನೂ ಒಂದು ಕಡೆಯಿಂದ ಸ್ಪ್ರೆಡ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ಏನಿಲ್ಲ, ಮತ್ತೆ ಬಾಡಿಸ್ಕೋಬೇಕಾಗುತ್ತೆ ಎಲ್ಲ ಖಾರ ಪುಡಿ ಮತ್ತು ಪುಡಿ ಏನು ಮಾಡಿದ್ವೋ ನಾವು ಹುರ್ಕೊಂಡು ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇಷ್ಟೊತ್ತರೆಗೂ ವೀಡಿಯೋ ನೋಡ್ತಿರ್ಬೋದು ನೀವು. ಫಸ್ಟು ಒಂದು ಕಲರ್ ಇತ್ತು, ಆಮೇಲೆ ಇವಾಗ ಇನ್ನೊಂದು ಕಲರ್ ಆಗಿದೆ. ನೆಕ್ಸ್ಟು ನಾವು ಈ ಪಾಲಕ್ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕ್ಬಿಟ್ರೆ ಬೇರೆ ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಆ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ ಬನ್ನಿ.
ಪಾಲಕು ಮತ್ತು ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಪೇಸ್ಟ್ನ ಈ ಥರ ಹಾಕಬೇಕಾಗತ್ತೆ, ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ನೀವು ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಬಾಡಿಸ್ಕೊಳ್ತಾ ಇದ್ದಂಗೆ ಕಲರು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ನೀವೇ ಈ ವಿಡಿಯೋ ಮುಖಾಂತರ ನೋಡ್ಬೋದು. ಇದೆಲ್ಲ ಹಾಕಾದ್ಮೇಲೆ ನಾವು ಏನು ಮಾಡಬೇಕು ಅಂತಂದರೆ, ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ಲೈಕ್ ಮತ್ತೆ ಇನ್ನೊಂದು ಸ್ವಲ್ಪ ಚಿಕನ್ ಬೇಯೋಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು, ಆಮೇಲೆ ಈ ಥರ ಕುದಿ ಬರೋವರೆಗೂ ನಾವು ಚೆನ್ನಾಗಿ ವೆಯ್ಟ್ ಮಾಡಬೇಕಾಗತ್ತೆ, ಏನು ಮಾಡ್ದಂಗೆ. ಅದಾದಮೇಲೆ ನಾವು ಮತ್ತೆ ಬಾಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಬಾಡಿಸ್ಕೊತಾನೆ ಇದ್ದರೆ, ನಾನು ಆವಾಗಲಿಂದನೂ ಹೇಳ್ತಾಯಿದ್ದೀನಿ, ಈ ವಿಡಿಯೋ ತುಂಬ ಅದನ್ನೇ ಹೇಳಿದ್ದೀನಿ, ಚೆನ್ನಾಗಿ ಬಾಡಿಸ್ಕೊಂಡ್ರೆ ಮಾತ್ರ ಅದು ಟೇಸ್ಟ್ ಬರೋದು. ಆಮೇಲೆ ಟೇಸ್ಟು ಜೊತೆಗೆ ಈ ಕೆಳಗೆ ತಳ ಹೊತ್ತಿರುತ್ತಲ್ಲ, ಆ ಸ್ಮೆಲ್ಲು ಕೂಡ ಬರೋದಿಲ್ಲ. ಸೊ ಅದಕ್ಕಾಗಿ ನಾವು ಚೆನ್ನಾಗಿ ಈ ಥರ ಯಾವಾಗಲೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಮೇಲೆ ಚೆನ್ನಾಗಿ ಮಸಾಲ ಹೋಗೋ ಥರ ಚಿಕನ್ಗೆ ಈ ಥರ ನಾವು ಯಾವಾಗಲೂ ಬಾಡಿಸ್ಕೊತಾ ಇರಬೇಕು. ಇದೆಲ್ಲ ಆದಮೇಲೆ ಪಾಲಕ್ ಸೊಪ್ಪಿನ ಚಿಕನ್ ಬರ್ಮಾ ಸವಿಯಲು ಸಿದ್ಧ. ಇವಾಗ ನಾನು ರೈಸ್ ಜೊತೆ ತಿಂತಾಯಿದ್ದೀನಿ. ರೈಸ್ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ಪರೋಟ ಜೊತೆನೂ ತಿನ್ಬೋದು. ನೀವು ಯಾವ್ದ್ರ ಜೊತೆ ತಿಂತೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ತುಂಬ ಧನ್ಯವಾದಗಳು.